ರುಮೆಟಾಲಜಿ ಅಂತ ಹೇಳಿದ್ರೆ ಏನು ಅಂತ ಕೆಲವರಿಗೆ ಇನ್ನೂ ಗೊತ್ತಿರೋದಿಲ್ಲ. ನಮ್ಮಲ್ಲಿ ಬಿಳಿ ರಕ್ತ ಕಣ ಇರುತ್ತೆ. ಅದ್ರ ಕೆಲಸ ಏನಂತ ಹೇಳಿ, ಆಚೆ ರೋಗಾಣು, ವೈರಾಣು ಅದ್ರ ಮೇಲೆ ಹೋರಾಡೋದು. ಅದೇನಾಗುತ್ತೆ ಒಂದ್ಸಲಿ ಯಾವ್ದೋ ನಾನಾ ಕಾರಣ ಅದಕ್ಕೆ. ಸೊ ಅದು ನಮ್ಮ ಮೇಲೆ ತೊಂದರೆ ಕೊಟ್ರೆ, ನಮ್ಮ ರಕ್ತಕ್ಕೆ, ನಮ್ಮ ಜಾಯಿಂಟ್‌ಗೆ ತೊಂದರೆ ಕೊಟ್ರೆ ಇದನ್ನ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ತರ ಆಟೋ ಇಮ್ಯೂನ್ ಡಿಸೀಸ್ ಟ್ರೀಟ್ ಮಾಡೋ ಡಾಕ್ಟರ್‌ಗೆ ತಜ್ಞ ವೈದ್ಯರಿಗೆ ರುಮಟಾಲಜಿಸ್ಟ್ ಅಂತ ಹೇಳ್ತೀವಿ. ನಾವು ಹಲವಾರು ಕಾಯಿಲೆಗಳನ್ನ ಟ್ರೀಟ್ ಮಾಡ್ತೀವಿ. ರುಮಟಾಯ್ಡ್ ಆರ್ಥೈಟಿಸ್ ಇರ್ಬೋದು, ಸಿಸ್ಟಮಿಕ್ ಲೂಪಸ್ ಇರ್ಬೋದು, ಬೇರೆ ಬೇರೆ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಈ ತರ ಎಲ್ಲ ಟ್ರೀಟ್ ಮಾಡ್ತೀವಿ. ಸೊ ಈಗ ನೀವು ರುಮಟಾಯ್ಡ್ ಆರ್ಥೈಟಿಸ್ ಬಗ್ಗೆ ಕ್ವೆಶ್ಚನ್ ಕೇಳಿದ್ರೆ, ರುಮಟಾಯ್ಡ್ ಆರ್ಥೈಟಿಸ್ ಅನ್ನೋದು ಒಂದು ಆಟೋ ಇಮ್ಯೂನ್ ಡಿಸೀಸ್. ಸೊ ಏನಾಗುತ್ತೆ, ನಮ್ಮಲ್ಲಿರೋ ಬಿಳಿ ರಕ್ತ ಕಣಗಳು ನಮ್ಮ ಕೋಶಗಳನ್ನೇ ಯಾವ್ದೋ ಫಾರಿನ್ ಬಾಡಿ ಅಂತ ಅನ್ಕೊಂಡು ಅಟ್ಯಾಕ್ ಮಾಡಕ್ ಶುರು ಆಗುತ್ತೆ. ಯೂಶಲಿ ರುಮಟಾಯ್ಡ್ ಆರ್ಥೈಟಿಸ್ ಅಲ್ಲಿ ಈ ಜಾಯಿಂಟ್ ಸಂಬಂಧಪಟ್ಟಾಗೆ ಜಾಯಿಂಟ್ಸ್‌ಗೆ ಜಾಸ್ತಿ ತೊಂದರೆ ಆಗುತ್ತೆ. ಆ ಅದು ಹೇಗೆ ಬೇರೆ ಆರ್ಥೈಟಿಸ್‌ಗೆ ಹೇಗೆ ಅದು ಡಿಫರೆನ್ಸ್ ಅಂತ ಕೇಳಿದ್ರೆ ನೀವು, ಈಗ ಆಸ್ಟಿಯೋ ಆರ್ಥೈಟಿಸ್ ಅಂತ ಹೇಳ್ತೀವಿ. ಅದು ಯೂಶಲಿ ವಯಸ್ಸಾದ್ಮೇಲೆ ವಯೋಸಹಜವಾಗಿ ಬರುವಂತ ಆರ್ಥೈಟಿಸ್ ಅದು. ಯೂಶಲಿ ಮಂಡಿಗೆ ಜಾಸ್ತಿ ತೊಂದರೆ ಕೊಡುತ್ತೆ, ವಯಸ್ಸಾಗಿರುತ್ತೆ. ಸೊ ಇದು ರುಮಟಾಯ್ಡ್ ಆರ್ಥೈಟಿಸ್ ಆ ತರ ವಯೋಮಿತಿ ಇಲ್ಲ. ಜಾಸ್ತಿ ಹೆಣ್ಮಕ್ಳಲ್ಲಿ ಇನ್ನು ಸಣ್ಣ ವಯಸ್ಸಲ್ಲಿ 20-40 ವರ್ಷದಲ್ಲೇ ಬಂದ್ಬಿಡುತ್ತೆ. ಸೊ ಅದು ಒಂದು ಡಿಫ್ರೆನ್ಸ್. ಇನ್ನೊಂದು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಇದು ಟ್ರೀಟ್ಮೆಂಟ್ ಸರಿಯಾಗಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ರುಮಟಾಯ್ಡ್ ಆರ್ಥೈಟಿಸ್ ಕೈ ಕಾಲೆಲ್ಲ ಸೊಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ಇದು ಡಿಫಾರ್ಮೇಟಿಂಗ್ ಡಿಸೀಸ್. ರುಮಟಾಯ್ಡ್ ಆರ್ಥೈಟಿಸ್ ಅಲ್ಲಿ ನಮಗೆ ಸ್ಮಾಲ್ ಜಾಯಿಂಟ್ಸ್ ಆಫ್ ಹ್ಯಾಂಡ್ ಅಲ್ಲಿ ಬರುತ್ತೆ. ಈ ಸಣ್ಣ ಸಣ್ಣ ಜಾಯಿಂಟ್ಸ್, ಕೈಗಳ ಸಣ್ಣ ಜಾಯಿಂಟ್ಸ್ ಮತ್ತೆ ಕಾಲುಗಳ ಸಣ್ಣ ಜಾಯಿಂಟ್ಸ್ ಮತ್ತೆ ರಿಸ್ಟ್ ಇಲ್ಲ ಎಲ್ಬೋ ಇನ್ವಾಲ್ವ್ ಆಗೋದು. ಈಗ ಬೇರೆ ಆರ್ಥೈಟಿಸ್ ಆಂಕ್ಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳಿದ್ರೆ ಅಲ್ಲಿ ಬೆನ್ಮೂಳೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಇದರಲ್ಲಿ ಸ್ಮಾಲ್ ಜಾಯಿಂಟ್ಸ್ ಆಫ್ ಹ್ಯಾಂಡ್ ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗುತ್ತೆ. ರುಮಟಾಯ್ಡ್ ಆರ್ಥೈಟಿಸ್ ನಾನು ಹೇಳ್ದಂಗೆ ಅದು ಆಟೋಇಮ್ಯೂನ್ ಡಿಸೀಸ್. ಹಲವಾರು ಕಾರಣಗಳು, ಮಲ್ಟಿ ಫ್ಯಾಕ್ಟರ್, ಒಂದೇ ಕಾರಣ ಅಂತ ಇನ್ನೂ ಐಡೆಂಟಿಫೈ ಮಾಡಿಲ್ಲ. ಜೆನೆಟಿಕ್ಸ್, ಈಗ ಮನೇಲಿ ಫಸ್ಟ್ ಡಿಗ್ರಿ ರಿಲೇಟಿವ್, ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಯಾರಿಗೆ ಇದ್ರೂ ಇದು ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಇನ್ನೊಂದು ಎನ್ವಿರಾನ್ಮೆಂಟಲ್, ಏನೋ ಒಂದು ವೈರಸ್ ಇನ್ಫೆಕ್ಷನ್ ಇರ್ಬೋದು, ಇಲ್ಲ ನಾವು ಮಾಡೋ ಜೀವನ ಶೈಲಿಯಲ್ಲಿ ಸ್ಮೋಕಿಂಗ್ ಯಾವುದೇ ಟೊಬ್ಯಾಕೊ ಇನ್ ಎನಿ ಫಾರ್ಮ್, ಸ್ಮೋಕಿಂಗ್, ಗುಟ್ಕಾ, ಜರ್ದಾ ಯಾವುದೇ ಫಾರ್ಮಲ್ ಆದ್ರೂ ಇರ್ಬೋದು. ಸಮ್ ವೈರಸ್, ಈಗ ಪೋಸ್ಟ್ ಮೊನ್ನೆ ಚಿಕನ್ ಗುನ್ಯಾ ಎಲ್ಲ ಬಂದಿತ್ತು, ಪೋಸ್ಟ್ ವೈರಸ್ ಮುಂದಕ್ಕೆ ಕ್ರಮೇಣವಾಗಿ ರುಮಟಾಯ್ಡ್ ಆರ್ಥೈಟಿಸ್ ಆಗ್ಬೋದು. ಸೊ ನಾನಾ ಕಾರಣಗಳಿದಾವೆ. ಈಗ ರುಮಟಾಯ್ಡ್ ಆರ್ಥೈಟಿಸ್ ಹೆಣ್ಮಕ್ಳಲ್ಲಿ ಜಾಸ್ತಿ ಬರುತ್ತೆ. ಆರಂಭದಲ್ಲಿ ಏನಾಗುತ್ತೆ, ಸಣ್ಣ ಸಣ್ಣ ಸ್ಮಾಲ್ ಜಾಯಿಂಟ್ಸ್ ಸ್ವಲ್ಪ ಬಿಗಿತ ಆಗ್ಬೋದು. ಇದು ಜಾಸ್ತಿ ಸ್ಮಾಲ್ ಜಾಯಿಂಟ್ಸ್ ಆಫ್ ಹ್ಯಾಂಡ್, ಸಣ್ಣ ಜಾಯಿಂಟ್ಸ್ ಇನ್ವಾಲ್ವ್ ಆಗೋದ್ರಿಂದ ಅಲ್ಲಿ ಊತ, ನೋವು, ಬೆಳಗ್ಗೆ ಎದ್ದಿದ ತಕ್ಷಣ ಏನೋ ಒಂಥರ ಬಿಗಿತ, ಮೋರ್ ದನ್ 30-40 ಮಿನಿಟ್ಸ್, ಸ್ವಲ್ಪ ಸುಸ್ತು, ಸ್ವಲ್ಪ ಜ್ವರ ಆ ತರ ಇರ್ಬೋದು. ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳಿದ್ರೆ ಅದು ಮೇನ್ ಇಂಪಾರ್ಟೆಂಟ್. ರುಮಟಾಯ್ಡ್ ಆರ್ಥೈಟಿಸ್ ಮೇನ್ ಕ್ಲಿನಿಕಲ್ ಡಯಾಗ್ನೋಸಿಸ್, ನಾವು ಈಗ ಒಬ್ಬ ಹೆಣ್ಮಗಳು ಈ ಜಾಯಿಂಟ್ಸ್ ಪೇನ್ಸ್ ಇದೆ, ಬೆಳಗ್ಗೆ ಎದ್ದಾಗ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಇದೆ ಅಂತ ಬಂದಾಗ, ಸೊ ನಾವು ಕೈ ಪರೀಕ್ಷೆ ಮಾಡಿದಾಗ ಊತ ಏನಾದ್ರೆ ಆ ತರ ಲಕ್ಷಣಗಳು ಕಂಡು ಬಂದ್ರೆ ನಾವು ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ರುಮಟಾಯ್ಡ್ ಫ್ಯಾಕ್ಟರ್ಸ್ ಅಂತ ಬರುತ್ತೆ, ಅದು ಪಾಸಿಟಿವ್ ಇರುತ್ತೆ. ಬಟ್ ಕೆಲವರಲ್ಲಿ ನೆಗೆಟಿವ್ ಇರ್ಬೋದು. ಸೊ ಅವ್ರಿಗೆ ಬೇರೆ ANT-CCP, ANA ಆ ತರ ಎಲ್ಲ ಬರುತ್ತೆ. ಇನ್ನ ಕೆಲವು ಲಾಂಗ್ ಟರ್ಮ್ ಡಿಸೀಸ್ ಇದ್ರೆ, ಇಲ್ಲ ಅರ್ಲಿ ಬೇಗನೆ ಕಂಡುಹಿಡಬೇಕು ಅಂತ ಇದ್ರೆ ಎಕ್ಸ್ರೇ ಕೈದು ಮತ್ತೆ MRI ಮಾಡ್ಬೋದು, ಅದನ್ನ ನೋಡಿ ಕಂಡುಹಿಡಿಬಹುದು. ಸೊ ಮೈನ್ ಆಗಿ ಅವ್ರಿಗೆ ಕ್ಲಿನಿಕಲ್ ಲಕ್ಷಣಗಳು ಇರ್ಬೇಕು, ಈ ತರ ಆರ್ಥೈಟಿಸ್ ಇದೆ ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ನಾವು ಸುಮ್ನೆ ರುಮಟಾಯ್ಡ್ ಫ್ಯಾಕ್ಟರ್ಸ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಈಗ ಪೋಸ್ಟ್ ವಲ್ ಇರುತ್ತೆ. ಸೊ ಎಲ್ಲದಕ್ಕೂ ರುಮಟಾಯ್ಡ್ ಫ್ಯಾಕ್ಟರ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನಾವು ಕ್ಲಿನಿಕಲ್ ಸಸ್ಪೆಕ್ಟ್ ಮಾಡಾದ್ಮೇಲೆ ರುಮಟಾಯ್ಡ್ ಫ್ಯಾಕ್ಟರ್ ಪಾಸಿಟಿವ್ ಬಂದ್ರೆ ಖಂಡಿತ ಇದು ರುಮಟಾಯ್ಡ್ ಆರ್ಥೈಟಿಸ್ ಅಂತ ಕನ್ಸಿಡರ್ ಮಾಡ್ತೀವಿ. ರುಮಟಾಯ್ಡ್ ಆರ್ಥೈಟಿಸ್ ಇದು ಅಂತ ಡಯಾಗ್ನೋಸ್ ಮಾಡಿದ್ರೆ ಖಂಡಿತ ಜೀವನ ಪೂರ್ತಿ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಬೇಕಾಗುತ್ತೆ. ಏನಾಗುತ್ತೆ, ಕೆಲವು 10% ಪೇಷಂಟ್ಸ್ ಎಲ್ಲ ಏನಾಗುತ್ತೆ, ಅದು ಇನ್ನೂ ಆರ್ಥೈಟಿಸ್ ಟರ್ನ್ ಆಗಿರೋದು ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಅದು ಕೆಲವರಿಗೆ ವಾಪಸ್ ಬಂದ್ಬಿಡ್ಬೋದು. ಸೊ ಅವ್ರಿಗೆ ನಾವು ಮಾತ್ರೆ ಪೂರ್ಣ ಪ್ರಮಾಣ ನಿಲ್ಲಿಸ್ಬಿಡ್ತೀವಿ. ಇನ್ನೊಂದು 1 ವರ್ಷ ಮಾತ್ರೆ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಕಾಯಿಲೆ ಪೂರ್ಣ ಪ್ರಮಾಣದಲ್ಲಿ ಕಂಟ್ರೋಲ್ ಬಂದಾದ್ಮೇಲೆ ಮಾತ್ರೆನ ನಿಮ್ಮ ಡಿಸೀಸ್ ನೋಡ್ಕೊಂಡು ಟೈಟ್ರೇಟ್ ಮಾಡ್ಬೋದು, ಬಹಳ ಕಡಿಮೆ ಇದಕ್ಕೆ ತಗೊಂಡ್ಬರ್ಬೋದು. ಸೊ ಮಾತ್ರೆ ಅಂತೂ ಬಿಡೋಂಗಿಲ್ಲ, ಇದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್. ಈಗ ರುಮಟಾಯ್ಡ್ ಆರ್ಥೈಟಿಸ್ ಕಂಡಿಡಿಯಕ್ಕೆ ಒಂದು ಪರೀಕ್ಷೆ ಮಾಡಿಸ್ಕೊಂಡ್ವಿ. ಆಮೇಲೆ ರುಮಟಾಯ್ಡ್ ಆರ್ಥೈಟಿಸ್ ಒಂದ್ಸತಿ ನಾವು ಟ್ಯಾಬ್ಲೆಟ್ ಶುರು ಮಾಡಿದ್ಮೇಲೆ ಅದು ಯಾವ ಹಂತದಲ್ಲಿದೆ, ನಮ್ ಕಂಟ್ರೋಲ್ ಇದೆಯಾ ಅಂತ ನೋಡ್ಕೊಳೋದಿಕ್ಕೆ ಟೆಸ್ಟ್ಗಳು ಬೇಕಾಗುತ್ತೆ. ಸೊ ಇದನ್ನ ಕಾಯಿಲೆ ಯಾವ ರೀತಿ ಇದೆ, ತೀವ್ರತೆ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ಒಂದು ಟೆಸ್ಟ್. ಇನ್ನೊಂದು, ನಮ್ಮ ಎಲ್ಲ ಅಂಗಾಂಗಗಳು, ಲಿವರ್, ಕಿಡ್ನಿಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡೋದಷ್ಟೇ ನಮಗೆ ಮಾತ್ರೆ ಕೊಡೋಕ್ಕಾಗೋದು. ಅದಕ್ಕೋಸ್ಕರ ಮತ್ತೆ ನಾವು ಕೊಡೋ ಮಾತ್ರೆ ಪರಿಣಾಮಕಾರಿಯಾಗಿದೆಯಾ ಇಲ್ಲ ಏನಾದ್ರು ಸೈಡ್ ಎಫೆಕ್ಟ್ಸ್ ಅಂತ ನೋಡೋದಿಕ್ಕಾದ್ರೂ ರಕ್ತ ಪರೀಕ್ಷೆಗಳು ಖಂಡಿತ ಕಾಲ ತಕ್ಕಂತೆ ನಿಯಮಿತವಾಗಿ ಬೇಕಾಗುತ್ತೆ. ರುಮಟಾಯ್ಡ್ ಆರ್ಥೈಟಿಸ್ ಒಂದ್ಸಲಿ ಡಯಾಗ್ನೋಸ್ ಆದ್ಮೇಲೆ ಸೊ ನಾವು ಬೇಸಿಕ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಸ್ವಲ್ಪ ಮಾಡ್ಕೋಬೇಕಾಗುತ್ತೆ. ಈಗ ಅವ್ರಿಗೆ ಮಂಡಿ ನೋವು ಇರುತ್ತೆ, ಬೇರೆ ಏನೋ ತೊಂದರೆ ಇರುತ್ತೆ ಅಂತ ಇಟ್ಕೊಳ್ಳಿ, ಎಕ್ಸೆಸಿವ್ ವರ್ಕ್, ಎಕ್ಸೆಸಿವ್ ಎಕ್ಸರ್ಸೈಸ್ ಆ ಜಾಯಿಂಟಿಗೆ ಸಂಬಂಧಪಟ್ಟಾಗೆ ಮಾಡಬಾರ್ದು. ಇನ್ನೊಂದು ಲೈಫ್ ಸ್ಟೈಲ್ ಚೇಂಜಸ್ ಅಲ್ಲಿ
ಈ ಕುಡಿತ ಏನಾದ್ರು ಇದ್ರೆ ನಮಗೆ ಮಾತ್ರೆ ಕೊಡೋಕ್ ಕಷ್ಟ ಆಗುತ್ತೆ, ಕುಡಿತ ಏನಾದ್ರು ಇದೆ. ಆಮೇಲೆ ಟೊಬ್ಯಾಕೊ ಕನ್ಸಂಪ್ಷನ್ ಇದ್ರೆ ಅದು ಖಂಡಿತ ಬಿಡ್ಬೇಕಾಗುತ್ತೆ. ಆಮೇಲೆ ಅವರು ರೆಗ್ಯುಲರ್ ಈಗ ನಾವು ಮಾತ್ರೆ ಕೊಟ್ಟಿರ್ತೀವಿ, ಇಷ್ಟ್ ದಿವಸ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಏನೋ ಸ್ವಲ್ಪ ವಾಸಿ ಆಗ್ಬಿಡುತ್ತೆ. ತಕ್ಷಣ ಮಾತ್ರೆ ಬಿಟ್ಬಿಡ್ತಾರೆ. ಸೊ ಆ ತರ ಎಲ್ಲ ಮಾತ್ರೆ ಬಿಡಕ್ ಹೋಗ್ಬಾರ್ದು. ರೆಗ್ಯುಲರ್ ಫಾಲೋ ಅಪ್ ಬೇಕಾಗುತ್ತೆ. ಈಗ ಒಂದ್ಸಲಿ ನಮ್ಗೆ ರುಮಟೆಡ್ ಆರ್ಥರೈಟಿಸ್ ಇದೆ ಅಂತ ಗೊತ್ತಾದ್ಮೇಲೆ ಫಸ್ಟ್ ಅರ್ಲಿ ಡಯಾಗ್ನೋಸಿಸ್. ಈಗ ಇದೆ ಅಂತ ತಕ್ಷಣ ಗೊತ್ತಾಗಿದ ತಕ್ಷಣ ನೀವು ತೋರಿಸ್ಕೊಂತೀರ ಇದೆ ಅಂತ ಗೊತ್ತಾಗಿದ ತಕ್ಷಣ ಅರ್ಲಿ ಟ್ರೀಟ್ಮೆಂಟ್. ಈಗ ಏನಾಗುತ್ತೆ, ಯಾವುದೇ ಆಟೋ ಇಮ್ಯೂನ್ ಡಿಸೀಸ್ ಅಲ್ಲಿ ಟೈಮ್ ಇಂಟು ಇನ್ಫ್ಲಮೇಷನ್ ಇಸ್ ಈಕ್ವಲ್ ಟು ಡ್ಯಾಮೇಜ್ ಅಂತ ಹೇಳ್ತೀವಿ. ಅಂದ್ರೆ ಬಹಳ ಟೈಮ್ ಕೊಟ್ಟು ಬಹಳ ದೀರ್ಘವಾಗಿ ಇನ್ಫ್ಲಮೇಷನ್ ಇದ್ರೆ ಖಂಡಿತ ಜಾಯಿಂಟ್ಸ್ ತೊಂದರೆ ಆಗುತ್ತೆ. ಒಂದ್ಸಲಿ ಜಾಯಿಂಟ್ಸ್ ತೊಂದರೆ ಆದ್ರೆ ನಾವು ಅದನ್ನ ಸರಿ ಮಾಡಕ್ ಆಗೋದಿಲ್ಲ. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ ನಾವು ರೆಗ್ಯುಲರ್ ಫಾಲೋ ಅಪ್, ಅರ್ಲಿ ಡಯಾಗ್ನೋಸಿಸ್, ಆಮೇಲೆ ರೆಗ್ಯುಲರ್ ಫಾಲೋ ಅಪ್. ನಾವೀಗ 1 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳಿದ್ವಿ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾತ್ರೆ ಡೋಸ್ ಅನ್ನು ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಎತ್ಕೊಂತ ಹೋಗ್ತಾ ಇರ್ತೀವಿ. ಸೊ ಕಾಯಿಲೆ ಹೇಗಿದೆ ಅಂತ ನೋಡ್ಕೊಂಡು, ಸೊ ನೀವು ರೆಗ್ಯುಲರ್ ಫಾಲೋ ಅಪ್ ಬೇಕಾಗುತ್ತೆ. ಮಧ್ಯ ಮಾತ್ರೆ ಎಲ್ಲ ಬಿಡೋಂಗಿಲ್ಲ. ನೋಡಿ, ಈಗ ನಿಯಮಿತ ವ್ಯಾಯಾಮ ಯಾವುದೇ ಕಾಯಿಲೆ ಆಗ್ಲಿ, ಶುಗರ್ ಆಗ್ಲಿ, ಡಯಾಬಿಟಿಸ್ ಆಗ್ಲಿ, ಈ ಆರ್ಥೈಟಿಸ್ ಆಗ್ಲಿ, ನಿಯಮಿತ ವ್ಯಾಯಾಮನೂ ಒಂದು ಟ್ರೀಟ್ಮೆಂಟ್. ಸೊ ಅದೇನು ಆಪ್ಷನ್ಸ್ ಅಲ್ಲ, ಅದು ಮಾಡ್ಲೇಬೇಕು. ಕನಿಷ್ಠ ಪಕ್ಷ 20 ನಿಮಿಷ ಆದ್ರೂ ಮಾಡ್ಬೇಕು. ಸಪೋಸ್ ನಿಮ್ಗೆ ಏನೋ ಬಹಳ ತೊಂದರೆ ಇದೆ ಅಂದ್ರೆ ಸಂಬಂಧಪಟ್ಟಿದ್ ಬಿಟ್ಟು ಮೂವ್ಮೆಂಟ್ ಇದು ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳ್ತೀನಿ. ಸ್ಟಿಫ್ನೆಸ್, ಮಾರ್ನಿಂಗ್ ಸ್ಟಿಫ್ನೆಸ್ ಈಗ ಇಟ್ಕೊಂಡ್ಬಿಟ್ಟಿರ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಕಾಯಿಲೆದಲ್ಲಿ ಸ್ವಲ್ಪ ಹುಮ್ಮಸ್ ಇರುತ್ತೆ ನಿಮ್ಗೆ. ಸೊ ಹ್ಯಾಪಿನೆಸ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಎಕ್ಸರ್ಸೈಸ್ ಅಂತೂ ಮಾಡ್ಲೇಬೇಕು.